ಲಂಡನ್ನಲ್ಲಿ ನಡೆದ 3ನೇ ಅಂತಾರಾಷ್ಟ್ರೀಯ ಕೆಂಪೇಗೌಡ ಜಯಂತಿ ಸಾಂಸ್ಕೃತಿಕ ಹಾಗೂ ಕನ್ನಡೋತ್ಸವ ಸಂಭ್ರಮದಲ್ಲಿ ನಾಟ್ಯ ಭೈರವಿ ಡ್ಯಾನ್ಸ್ ಅಕಾಡೆಮಿಯ ಶ್ರುತಿ ಎನ್ ಮೂರ್ತಿರವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಶಿಕ್ಷಣವನ್ನ ಪಡೆಯುತ್ತಿರುವ ಬೆಂಗಳೂರಿನ ಕಾರ್ಮಲ್ ಶಾಲೆಯ ವಿದ್ಯಾರ್ಥಿನಿ ಶ್ರೀಮತಿ ಕಾವ್ಯ ಶ್ರೀ ವೆಂಕಟೇಶ್ ರವರ ಸುಪುತ್ರಿ ಲಂಡನ್ನಲ್ಲಿ ಪ್ರದರ್ಶಿಸಿದ ಭರತನಾಟ್ಯ ನೃತ್ಯವು ಲಂಡನ್ ಮಹಾನಗರಿಯ ಪ್ರೇಕ್ಷಕರ ಮನಕ್ಕೆ ಸಾಂಸ್ಕೃತಿಕ ರೋಮಾಂಚನವನ್ನೇ ಉಂಟುಮಾಡಿತು. ನೀನು ಭರತನಾಟ್ಯವನ್ನು ಆಡಿದೆ, ಅಲ್ಲೆಲ್ಲರ ಚಪ್ಪಾಳೆ ಮತ್ತು ಹರ್ಷವನ್ನು ವ್ಯಕ್ತಪಡಿಸಿದ್ರು. ಅದು ನಿನಗೇನು ಅನ್ನಿಸ್ತದೆ? ತುಂಬ ಖುಷಿ ಆಯ್ತಾ? ಕರುನಾಡಿನ ಕಲಾ ಸೊಗಡನ್ನ ಲಂಡನ್ ಅಂಗಳದಲ್ಲಿ ಮೊಳಗುವಂತೆ ಮಾಡುವ ಮೂಲಕ ಮಗಳಿಗೆ ಕಲೆ ಕಲಿಸಿ ಹೊರ ದೇಶದಲ್ಲಿ ಕರುನಾಡ ಕಲಾ ಕಂಪನ್ನ ಬೆಳೆಸಿದ ಕೀರ್ತಿ ಕಲಾವಿದೆಯ ತಂದೆ ತಾಯಿಗೆ ಸಲ್ಲುತ್ತದೆ. ಈ ಕಲಾವಿದೆಗೆ ಎಕೆಜಿ ವಾಹಿನಿಯ ಪರವಾಗಿ ಅಭಿನಂದನೆಗಳು. ಅಂತಾರಾಷ್ಟ್ರೀಯ ಕೆಂಪೇಗೌಡ ಜಯಂತಿ ಸಾಂಸ್ಕೃತಿಕ ಹಾಗೂ ಕನ್ನಡೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ स्वाति
ಕಾರ್ಯಕ್ರಮದ ಯಶಸ್ವಿಯ ನಂತರ ಲಂಡನ್ನ ಸುಪ್ರಸಿದ್ಧ ಕ್ರಿಕೆಟ್ ಕ್ರೀಡಾಂಗಣದ ಸುಂದರ ವೈಭವದ ದೃಶ್ಯ ಹಾಗೂ ಲಂಡನ್ನಲ್ಲಿ ಗಗನಚುಂಬಿ ಕಟ್ಟಡಗಳ ದೃಶ್ಯಗಳು, ಲಂಡನ್ನ ಅರಮನೆಯ ದೃಶ್ಯ ವೈಶಿಷ್ಟ್ಯ, 16 ರಾಜಕೀಯ ಅಂಗಳಗಳ ಕಟ್ಟಡಗಳು, ಪ್ರಕೃತಿ ಸೊಬಗಿನ ದೃಶ್ಯಾವಳಿಗಳು ಎಕೆಜಿ ವಾಹಿನಿಯಲ್ಲಿ ತಮ್ಮ ಮುಂದೆ. ಪ್ರಕೃತಿಯ ಸೊಬಗಿಗೆ ಹೊಸ ಮೆರುಗನ್ನ ಉಂಟು ಮಾಡುವ ಲಂಡನ್ ಮಹಾನಗರಿಯ ಗಗನವನ್ನ ಚುಂಬಿಸುವಷ್ಟು ಎತ್ತರಕ್ಕೆ ಬೆಳೆದು ನಿಂತಿರುವ ಲಂಡನ್ನ ಗಗನಚುಂಬಿ ಕಟ್ಟಡಗಳು ಆಧುನಿಕ ತಂತ್ರಜ್ಞಾನದ ಬೆಳವಣಿಗೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನಮ್ಮೆಲ್ಲರಿಗೂ ಅಚ್ಚರಿಯಾಗುವಂತೆ ಲಂಡನ್ ನಗರದಲ್ಲಿ ನಮಗೆ ಕಾಣಿಸಿದ 21ನೇ ಶತಮಾನದ ನಮ್ಮ ಬಸವಣ್ಣನವರ ಪುತ್ಥಳಿ ಹಾಗೂ ಕಾಯಕವೇ ಕೈಲಾಸ ಎಂಬ ಕನ್ನಡದ ಬರವಣಿಗೆಯ ಫಲಕ ಕರುನಾಡಿಗೆ ಹಿರಿಮೆಯ ಸಂಗತಿಯಾಗಿದೆ. ಮುಂಬರುವ ದಿನಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನ ಲಂಡನ್ ನಗರದಲ್ಲಿಯೂ ಪ್ರತಿಷ್ಠಾಪಿಸುವ ಉತ್ಸಾಹದಲ್ಲಿರುವ ನಮ್ಮ ಹೆಮ್ಮೆಯ ಕನ್ನಡಿಗರಿಗೆ ಅಭಿನಂದಿಸೋಣ.